ಆ, ಇವಾಗ ನಾನು ಕೇಳ್ಪಟ್ಟಂಗೆ ಅವ್ರು ಮಾಡ್ತಾ ಇರೋ ಅಲಿಗೇಷನ್ ಕಾರ್ ನನ್ನ ಹೆಸರಲ್ಲೇ ಇದೆ ಅಂತ, ಅವ್ರ ಹೆಸರಲ್ಲಿ ಇಲ್ಲ ಅಂತ ಹೇಳ್ತಾರೆ. ಕಾರ್ ನಂಬರ್ ಬಂದ್ಬಿಟ್ಟು KA03NT2309 ಅಂತ ಯೂಸ್ ಮಾಡ್ತಾ ಇದ್ಲು. ಯಾವಾಗ ನಾವು ವಿ ಡ್ರಾಪ್ ಬ್ಯಾಕ್ ಟು ಅವರ್ ಹೌಸ್, ಅವ್ರ ಅಮ್ಮ ಮನೆಗೆ ಡ್ರಾಪ್ ಮಾಡಿದ್ವಿ, ಆವತ್ತಿನ ದಿನ ನನ್ನ ಕಾರು ಅದೆಲ್ಲ ವಾಪಸ್ ಕೊಟ್ಟು ಕಳ್ಸಿದ್ವಿ. ಮೇಡಮ್, ಮನೆ ಫಾಲ್ ಸೀಲಿಂಗ್ ಕೊಡ್ತಾರ, ನನ್ನ ಹತ್ರ ಏನೂ ಬಂದಿಲ್ಲ. ಅದು ರೆಗ್ಯುಲರ್ ಸ್ಟೋರಿ. ಅವರು ಡಾಕ್ಯುಮೆಂಟ್ಸ್ ಆಕ್ಚುಲಿ ಇವತ್ತು ಪೊಲೀಸ್ ಸ್ಟೇಷನ್ಗೆ ಹೋಗಿ ನಾನು ಸಬ್ಮಿಟ್ ಮಾಡ್ಬೇಕಾಯ್ತು ಮೇಡಮ್. ಬಟ್ ಅನ್ಫಾರ್ಚುನೇಟ್ಲಿ ಇವತ್ತು ಅವ್ರಿಗೇನೋ ಬಿಸಿ ಶೆಡ್ಯೂಲ್ ಇದ್ದಿದ್ದರಿಂದ ನಾಳೆ ಬರಕ್ ಹೇಳಿದ್ದಾರೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಕ್ಕೆ. ಇನ್ವೆಸ್ಟಿಗೇಷನ್ಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ಮೇಲೆ ನಿಮ್ಗೆ ಡಾಕ್ಯುಮೆಂಟ್ ಕೊಡಬೇಕು ಅನ್ನೋ ಒಂದು ಉದ್ದೇಶ ಅಂತ ಇದ್ದು ಇವತ್ತು ಕರೆದಿದ್ದು. ಬಟ್ ವೆರಿ ಅನ್ಫಾರ್ಚುನೇಟ್ಲಿ ಐ ಕುಡ್ ನಾಟ್ ಗೋ ಟು ದ ಪೊಲೀಸ್ ಸ್ಟೇಷನ್ ಟುಡೇ. ಅದಕ್ಕೆ ನಾಳೆ ಬೆಳಗ್ಗೆ ಹೋಗಿ ಡಾಕ್ಯುಮೆಂಟ್ ಅವ್ರಿಗೆ ಸಬ್ಮಿಟ್ ಮಾಡಿ ಅನಂತರ ನಮ್ಮ PRO ಕೈಯಲ್ಲಿ ನಿಮ್ಮೆಲ್ಲರಿಗೂ ಕಳ್ಸಿಕೊಡ್ತೀವಿ ಮೇಡಮ್. ಅದರಲ್ಲಿ ಎಲ್ಲಾ ಡಾಕ್ಯುಮೆಂಟ್ ಎಲ್ಲ ಇದೆ. ದ ಅಮೌಂಟ್ ಆಫ್ ಟ್ರಾನ್ಸಾಕ್ಷನ್ಸ್ ದಟ್ ವಿ ಹ್ಯಾಡ್, ದ ಅಮೌಂಟ್ ಆಫ್ ಬಿಲ್ಸ್, everything right from day one to the last date, everything is there. You can verify that. ನೋಡಿ ಸರ್, ನಾನು ಇವತ್ತವರೆಗೂ ಯಾರಿಗೂ ಹೇಳ್ಕೊಂಡಿಲ್ಲ, ನಾನು ಯಾರ ಹತ್ರ ಮುಂದೆ ಬಂದೂ ಇಲ್ಲ. ಅವ್ರಾಗ ಅವ್ರು 2 ವರ್ಷ ಆದ್ಮೇಲೆ ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ರೆ, ನನ್ನ ಮೇಲೆ ಒಂದು ಫಾಲ್ಸ್ ಅಲಿಗೇಷನ್ ಮಾಡಿದ್ರೆ ನಾನು ಸುಮ್ನೆ ಅಂತೂ ಕೂರೋಕ್ಕಾಗಲ್ವಲ್ಲ. ನನ್ನ ಸೈಡ್ ಆಫ್ ದ ಸ್ಟೋರಿ ನಾನು ಹೇಳ್ಕೊಳ್ಳೇಬೇಕಲ್ವಾ? ಸುಮ್ನೆ ನಾನು ಕೂತಿದ್ರೆ ನಾಳೆ ದಿನ ನಾನ್ ತಪ್ಪು ಅಂತಾರೆ. ಇದಕ್ಕಿಂತ ಮುಂಚೆ 2-3 ಸತಿ ಇದನ್ನ ಇಗ್ನೋರ್ ಮಾಡಿದ್ದೀನಿ. ಮಹಿಳಾ ಪರಿಹಾರ ಆಫೀಸ್ಗೆ ಹೋಗಿ, ಮಹಿಳಾ ಪರಿಹಾರ ಆಫೀಸಲ್ಲೂ ಸಹ ಕೂತು ಮಾತಾಡಿ ಬರ್ಕೊಟ್ಟು ನಿಮ್ ದಾರಿ ನಿಮ್ದು, ನಮ್ ದಾರಿ ನಮ್ದು ಅಂದ್ಮೇಲೆ 2 ವರ್ಷ ಆದ್ಮೇಲೆ ಯಾರೋ ಮನೆಗೆ ಯಾರೋ ಲೆಟರ್ ಬರ್ದ್ರೆ ನಾನಾಗಿರ್ಬೋದು ಅಂತ ನೀವು ನನ್ನನ್ನು ಹೇಳಿದ್ರ, ಇಲ್ಲ ನಾನಾಗಿ ನಿಮ್ ಲೈಫ್ ಬಂದ ವಾಪಸ್ಸು? ನೀವು ನನ್ನನ್ನು ಹೇಳ್ದಿರೋದು. ನಾನೆಲ್ಲೋ ನನ್ನ ಕೆಲಸ ಕಾರ್ಯ ನೋಡ್ಕೊಂಡು ಆರಾಮಾಗಿದ್ದೆ. ನನ್ ಇನ್ನೊಂದು ಸತಿ ಹೇಳ್ತಾ ಇದೀನಿ, ನನ್ ಮರ್ತೋಗಿರೋ ಕತೆ. ಆ ಮರ್ತೋಗಿರೋ ಕತೆನ ತಿರ್ಗಾ ಯಾಕೆ ಜ್ಞಾಪಿಸ್ತಾ ಇದಾರೆ? ಆಯ್ತು, ನಿಮ್ಗೆ ಏನಾದ್ರು ಡೌಟ್ ಇದ್ದಿದ್ರೆ ನಾನು ಮಾಡ್ತಾ ಇದ್ದೀನಿ ಅಂತ, ನನ್ನ ವೆಲ್ ವಿಶರ್ಸ್, ನನ್ನ ಫ್ಯಾಮಿಲಿ ಮೆಂಬರ್ಸ್ ಎಲ್ಲರೂ ನಿಮ್ಗೆ ಪರಿಚಯ ಇರ್ತಾನೆ. ನನ್ನ ಹತ್ರ ಮಾತಾಡೋದು ಬೇಡ, ಯಾರಾದ್ರೂ ಒಬ್ಬರನ್ನ ಕೇಳ್ಬೋದಾಯ್ತಲ್ಲ. ಡೈರೆಕ್ಟ್ ಆಗಿ ಹೋಗಿ FIR ಮಾಡೋಂತ ನೆಸೆಸಿಟಿ ಏನಿತ್ತು? ನನಗೆ ಗೊತ್ತಿಲ್ಲ ಸರ್, ಅದೇ ಐ ಆಮ್ ವೆರಿ ಸರ್ಪ್ರೈಸ್ಡ್. ಇದೇನಾಯ್ತಂದ್ರೆ, ಫಸ್ಟ್ FIR ಮಾಡೋ ನಂತರ ನಮ್ಮ ಫ್ಯಾಮಿಲಿ ಫ್ರೆಂಡ್ ಆಗಿ ಅಡ್ವೊಕೇಟ್ ಯಾರಿದ್ದಾರೆ, ಶೈಲೇಶನ್ ಅವರು, ಅವ್ರ ವೆಲ್ ವಿಶರ್ ಒಬ್ರ ಹತ್ರ ಮಾತಾಡಿದಾಗ ಆಯ್ತು, ನನಗೆ ಐ ಹ್ಯಾಡ್ ಅ ಸಸ್ಪಿಷನ್, ಸೊ ಐ ವಿಲ್ ವಿಡ್ರಾ ಇಟ್ ಅಂತಾನೂ ಹೇಳಿ ಅದಕ್ಕೊಂದು ಡ್ರಾಫ್ಟ್ ಕ್ರಿಯೇಟ್ ಮಾಡ್ಕೊಂಡು ಡ್ರಾಫ್ಟ್ ಕಳ್ಸಿದ್ದಾರೆ. ಡ್ರಾಫ್ಟ್ ಕಳ್ಸಿದ ನಂತರ ನಾನು ಡ್ರಾಫ್ಟ್ ಸೈನ್ ಮಾಡಲ್ಲ, ನನ್ನ ಡಿಮಾಂಡ್ ಇದೆ ಅಂದಾಗ ವಿ ಡಿಡ್ ನಾಟ್ ಅಕ್ಸೆಪ್ಟ್ ಇಟ್. ಕೊಡೋ ನೆಸೆಸಿಟಿ ನಮ್ಗಿಲ್ಲ, ಯಾಕಂದ್ರೆ ನಾವೇನು ಮಾಡಿಲ್ಲ. ಆನಂತರ ಹೋಗಿ ಕಮಿಷನರ್ ಆಫೀಸಲ್ಲಿ ಕಮಿಷನರ್ ಸಾಹೇಬ್ರ ಹತ್ರ ಕೂತ್ಕೊಂಡು ಯಾವ್ದೋ ಒಂದು NGO ಕರ್ಕೊಂಡು ಹೋಗಿ, ನೀವು ಪೊಲೀಸ್ ಅವ್ರ ಆಕ್ಷನ್ ತಗೊಂತಾ ಇಲ್ಲ ಅವ್ರ ಮೇಲೆ, ನಾನು ಕಂಪ್ಲೇಂಟ್ ಕೊಟ್ಟ ಮೇಲೆ ಅಂತ ಹೇಳಿ, ನಾನು ನಿಮ್ಮ ಹೆಸರೆಲ್ಲ ಬರ್ದು ಸೂಸೈಡ್ ಮಾಡ್ಕೊಂತೀನಿ ಅಂತ ರೈಟಿಂಗ್ ಅಲ್ಲಿ ಕೊಟ್ಟ ಮೇಲೆ ಪಾಪ ಪೊಲೀಸ್ ಅವ್ರಿಗೆ ದೇ ಹ್ಯಾಡ್ ಟು ಡೂ ದ ಜಾಬ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.